ಎಲ್ಲರೂ ಗೋಲ್ ಇರೋದು ಈ ಒಂದು ರೂಲ್ಸನ್ನು ಕಂಪ್ಲೀಟ್ ಮಾಡಬೇಕು, ಯೂಟ್ಯೂಬಲ್ಲಿ ನಾನು ಬೇಗ ದುಡ್ಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ನೀವು ಈ ಒಂದು ರೂಲ್ಸ್ ಏನಿದೆ, ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್, 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ನ, ಇವಾಗ ನಾನು ಹೇಳ್ತೀನಿ ನೋಡಿ, ಈ ಥರ ಏನಾದರೂ ನೀವು ಮಾಡ್ತು ಅಂತಂದರೆ ನಿಮ್ಮ ಚಾನಲ್ಲಿ ದುಡ್ಡಿರಲಿ, ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ, ಏನೂ ಇಲ್ಲ, ನಿಮ್ಮ ಚಾನಲ್ಲು ಕೂಡ ಡಿಲೀಟ್ ಆಗುತ್ತೆ. ನಾನು ನಿಮ್ಗೆ ಇವತ್ತು ತುಂಬ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಆ ಒಂದು ಮಾನಿಟೈಸೇಷನ್ ರೂಲ್ಸನ್ನು ಈ ರೀತಿ ನೀವು ಕಂಪ್ಲೀಟ್ ಮಾಡಬಾರ್ದು. ಯಾವ ರೀತಿ ಅದನ್ನು ಇವಾಗ ವೀಡಿಯೋ ಮುಂದಿನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಮಾರ್ನಿಂಗ್ ಖಂಡಿತ ವೀಡಿಯೋ ಬರ್ತದೆ ನೋಡಿ ಗೈಸ್. ಸೊ ಯಾಕೆ ನಾನು ಆ ಥರ ಹೇಳಿದೆ, ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸನ್ನು ನೀವು ಯಾಕೆ ಆ ಥರ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಯೂಟ್ಯೂಬಲ್ಲಿ ದುಡ್ಡು ಬರೋಲ್ಲ, ಚಾನಲ್ ಡಿಲೀಟ್ ಆಗುತ್ತೆ ಅಂತ ಯಾಕೆ ಹೇಳಿದೆ ಅನ್ನೋದು ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಯೂಟ್ಯೂಬ್ ಅವ್ರದ್ದು ಒಂದು ಪಾಲಿಸಿ ಇದೆ. ಆ ಪಾಲಿಸಿ ಹೆಸರು ಬಂದ್ಬಿಟ್ಟು ಫೇಕ್ ಎಂಗೇಜ್ಮೆಂಟ್ ಪಾಲಿಸಿ ಅಂತ ಅಂದ್ಬಿಟ್ಟು, ಆಯಿತಾ. ಅಂದರೆ ಫೇಕಾಗಿ ನೀವು ವ್ಯೂಸ್, ಸಬ್ಸ್ಕ್ರೈಬರ್ಸ್, ಲೈಕ್ಸ್ ಇದನ್ನು ಕಂಪ್ಲೀಟ್ ಮಾಡಿರುವಂಥದ್ದು. ಈ ಥರ ನೀವೇನಾದರೂ ಮಾಡಿದರೆ ಅದಕ್ಕೊಂದು ಪಾಲಿಸಿ ಇದೆ. ಸೊ ಫಸ್ಟು ಅದನ್ನು ನಾವು ಓದೋಣ. ಅದಾದಮೇಲೆ ನೀವು ಯಾವ ಥರ ವೀಡಿಯೋಗಳು ಮಾಡಬಾರ್ದು, ಏನು ಕತೆ ಎಲ್ಲವೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅವರು, ಯೂಟ್ಯೂಬ್ ಡಸ್ ನಾಟ್ ಅಲೌ ಎನಿಥಿಂಗ್ ದಟ್ ಆರ್ಟಿಫಿಷಿಯಲಿ ಇನ್ಕ್ರೀಸಸ್ ದ ನಂಬರ್ ಆಫ್ ವ್ಯೂಸ್, ಲೈಕ್ಸ್, ಕಮೆಂಟ್ಸ್ ಆರ್ ಅದರ್ ಮೆಟ್ರಿಕ್ಸ್ either by using automatic system or serving up videos to unsuspecting viewers. Content that solely exists to incentive viewers for engagement, views, likes, comments, etc. is also prohibited ಅಂತ ಇಲ್ಲಿ ಇದೆ. ಈ ಥರ ತುಂಬ ಹಾಕಿದ್ದಾರೆ ಲೈನ್ಸ್ಗಳು. ಇದನ್ನೆಲ್ಲ ಓದ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ವೀಡಿಯೋ ನೋಡೋದಕ್ಕೆ ಹಿಂಸೆ ಅಂತ ಅನಿಸುತ್ತೆ. ನಾನು ಈಗ ಆಲ್ರೆಡಿ ಇದನ್ನೆಲ್ಲ ಓದಿದ್ದೀನಿ ಆ್ಯಂಡ್ ಕೆಳಗಡೆ ಮೇಯ್ನಾಗಿ ಒಂದಷ್ಟು ಲೈನ್ಸ್ಗಳು ಕೊಟ್ಟಿದ್ದಾರೆ, ಇದನ್ನು ಓದ್ಬಿಡೋಣ. ಅದಾದಮೇಲೆ ನಾನು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಇಫ್ ಯು ಆರ್ ಪೋಸ್ಟಿಂಗ್ ಕಂಟೆಂಟ್, ಡೋಂಟ್ ಪೋಸ್ಟ್ ಕಂಟೆಂಟ್ ಆನ್ ಯೂಟ್ಯೂಬ್ ಇಫ್ ಇಟ್ ಫಿಟ್ಸ್ ಎನಿ ಆಫ್ ದಿಸ್ ಡಿಸ್ಕ್ರಿಪ್ಷನ್ ನೋಟೆಡ್ ಬಿಲೋ ಅಂತ ಇದೆ. ಸೊ ಇಲ್ಲಿ ಕಂಟೆಂಟ್ ದಟ್ ಲಿಂಕ್ಸ್ ಟು ಆರ್ ಪ್ರಮೋಟ್ಸ್ ಥರ್ಡ್ ಪಾರ್ಟಿ ಸರ್ವಿಸಸ್ ದಟ್ ಆರ್ಟಿಫಿಷಿಯಲಿ ಇನ್ಫ್ಲೇಟ್ ಮೆಟ್ರಿಕ್ಸ್ like views, likes and subscribers ಅಂತಿದೆ. ಕಂಟೆಂಟ್ ಲಿಂಕಿಂಗ್ ಟು ಆರ್ ಪ್ರಮೋಟಿಂಗ್ ಥರ್ಡ್ ಪಾರ್ಟಿ ವ್ಯೂ ಕೌಂಟ್ ಆರ್ ಸಬ್ಸ್ಕ್ರೈಬರ್, ಗೇಮಿಂಗ್ ವೆಬ್ಸೈಟ್ ಆರ್ ಸರ್ವಿಸಸ್, ಈ ಥರ ಹಲವಾರು ಇದೆ. ಸೊ ಓಕೆ, ಸೊ ಬನ್ನಿ ಇವಾಗ ನಾವು ಡೈರೆಕ್ಟಾಗಿ ಯಾವ ಥರ ಕಂಟೆಂಟು ನೀವು ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ನೋಡಿ, ಮೊದಲನೇದಾಗಿ ಯೂಟ್ಯೂಬ್ ಅವರು ಇಲ್ಲಿ ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾ ಇರುವಂಥದ್ದು, ನೀವು ಯೂಟ್ಯೂಬಲ್ಲಿ ನೀವು ಕೇಳಿರ್ತೀರ, ಯೂಟ್ಯೂಬಲ್ಲಿ ನನಗೆ ಅಲ್ಲಿ ಬಂದರೆ ನನಗೆ ಸಬ್ಸ್ಕ್ರೈಬರ್ ಸಿಗುತ್ತೆ, ಇಲ್ಲಿ ಹೋದರೆ ವ್ಯೂಸ್ ಕೊಡ್ತಾರೆ, ಅಲ್ಲಿ ಹೋದರೆ ವಾಚ್ ಟೈಮ್ ಕೊಡ್ತಾರೆ, ಅಲ್ಲೇನೋ ಮೆಸೇಜ್ ಮಾಡಬೇಕಂತೆ, ಇದರಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಂತೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿಬಿಡುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ವ್ಯೂಸ್ ಕಂಪ್ಲೀಟ್ ಆಗಿಬಿಡುತ್ತೆ, ಇನ್ನೊಂದು ಮತ್ತೊಂದು, ಈ ಥರದ್ದೆಲ್ಲ ತುಂಬ ನೀವು ನೋಡ್ತಾ ಇರ್ತೀರ, ಆಯಿತಾ. ಸೊ ಇದೆಲ್ಲ ನೀವು ನೋಡ್ತಾ ಇರ್ತೀರ, ಎಸ್ಪೆಷಲಿ ಬೇರೆ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಇದಲ್ಲ. ಓಕೆ, ಸೊ ನೀವು ನೋಡ್ತಾ ಇರ್ತೀರ, ಸೊ ನೀವು ಕೂಡ ಟ್ರೈ ಮಾಡಿರ್ತೀರ. ಆ ಥರ ನೀವು ಟ್ರೈ ಮಾಡೋಕ್ಕೋಗ್ಬಿಡಿ. ಆ ಥರ ಟ್ರೈ ಮಾಡಿದ್ರೆ ಸೊ ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಬರ್ಬೋದು ಅಥವಾ ನಿಮ್ಮ ಚಾನಲ್ ಡಿಲೀಟ್ ಆಗ್ಬೋದು. ನಾನು ಅದನ್ನು ಮಾತಾಡ್ತೀನಿ ನೋಡಿ. ಮೊದಲನೇದಾಗಿ ಸೊ ಫಸ್ಟು ತಪ್ಪು ನೀವು ಏನು ಮಾಡಬಾರ್ದು ಅಂತ ಹೇಳ್ತಾವ್ರೆ ಅಂತಂದರೆ ಯೂಟ್ಯೂಬ್ ಅವರು, ಸೊ ನೀವು ವ್ಯೂಸ್ ಮತ್ತು ಲೈಕ್ಸ್, ಸಬ್ಸ್ಕ್ರೈಬರ್ಸ್, ಓಕೆ, ಸೊ ಇದನ್ನೆಲ್ಲನೂ ಕೂಡ ನೀವು ಬೈ ಮಾಡೋಂಗಿಲ್ಲ, ತಗೊಳ್ಳೋಂಗಿಲ್ಲ, ಆಯಿತಾ. ಸೊ ನೀವು ಪರ್ಚೇಸ್ ಮಾಡೋದು ಯಾವುದೋ ಒಂದು ಆ್ಯಪಲ್ಲಿ ಹೋಗ್ಬಿಟ್ಟು ಆ ಥರ ಏನಾದ್ರು ಮಾಡ್ತು ಅಂತಂದರೆ ಸಮಸ್ಯೆ ಆಗುತ್ತೆ, ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದೇ ಪಾಲಿಸಿ ಒಳಗಡೆ ಇರುವಂಥದ್ದು. ಎರಡನೇದು ಬಂದು ನೋಡಿ, ಯಾವುದೋ ಒಂದು ಆಟೋಮೆಟಿಕ್ ಆ್ಯಪ್ಸ್ಗಳನ್ನ ಬಳಸುವಂಥದ್ದು, ಆಯಿತಾ. ಈ ಒಂದು ಇದಕ್ಕಿದಂಗೆ ವೀಡಿಯೋ ಹಾಕಿದ ತಕ್ಷಣ 10 ಕಮೆಂಟು 20 ಕಮೆಂಟ್ ಬರೋ ಥರ ಒಂದು ಆಟೋಮೆಟಿಕ್ ಆ್ಯಪ್ಸ್ಗಳು ಎಲ್ಲ ಇರ್ತವೆ. ಆ ಥರದವೆಲ್ಲ ಯೂಸ್ ಮಾಡುವಂಥದ್ದು, ಟ್ರಿಕ್ಗಳನ್ನ ಉಪಯೋಗಿಸುವಂಥದ್ದು, ಈ ಥರನೂ ಕೂಡ ನೀವು ಮಾಡೋಂಗಿಲ್ಲ. ಆ್ಯಂಡ್ ಅದೇ ಥರ ನೀವು ಸಬ್ ಫಾರ್ ಸಬ್ ಕೇಳಿರ್ತೀರ ನೀವು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ, ಇದು ಕಮೆಂಟ್ಸ್ ಮಾಡೋದು, ಅವ್ರು ರಿಪ್ಲೈ ಮಾಡೋದು, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಾಯ್ತು ನೀವು ಮಾಡ್ಕೊಳ್ಳಿ ಅಂತ ಅನ್ನೋದಿತ್ತು. ಆ ಥರದ್ದು ಮಾಡಿದ್ರೂ ಕೂಡ ಸಮಸ್ಯೆ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಅವರು, ಏನೋ ಒಂದು ದುಡ್ಡನ್ನು ಕೊಟ್ಬಿಟ್ಟು, ಈಗ ನೀವು ನೋಡಿರ್ತೀರ, ಸೊ ನಾನು ಗಿವ್ ಅವೇ ಮಾಡ್ತೀನಿ, $1,000 ಇಟ್ಟಿರ್ತೀನಿ, $1,000 ನಿಮ್ಮ ಮುಂದೆ ಇಟ್ಬಿಟ್ಟು, ಈ $1,000 ನಾನು ನಿಮ್ಗೆ ಕೊಡ್ತೀನಿ, ಯಾರಿಗೂ ನಿಮಗೆ ಕೊಡ್ತೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಈ ಐಫೋನ್ ನಾನು ನಿಮ್ಗೆ ಕೊಡ್ತೀನಿ, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಏನೋ ಒಂದು ಗಿಫ್ಟ್ ಕೊಡೋದು ಅಥವಾ ಹಣ ಕೊಡೋದು, ಈ ಥರ ಕೊಟ್ಟುಬಿಟ್ಟು ವೀಡಿಯೋಗಳಲ್ಲಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಸುವಂಥದ್ದು, ವ್ಯೂಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು, ಈ ಥರ ಮಾಡ್ತು ಅಂತಂದ್ರೂ ಕೂಡ ಸಮಸ್ಯೆ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಯಾವುದೋ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ಗಳ ಲಿಂಕ್ಗಳನ್ನ ನೀವು ಕೊಡುವಂಥದ್ದು, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಒತ್ತುಬಿಡಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋದರೆ ನಿಮಗೊಂದು ವೆಬ್ಸೈಟ್ ಸಿಗುತ್ತೆ, ಅಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿ ನಿಮಗೆ ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅನ್ನೋದು ನಿಮಗೆ ಹೇಳುವಂಥದ್ದು, ಆಡಿಯನ್ಸ್ಗಳಿಗೆ ವೀಡಿಯೋ ಮಾಡಿಬಿಟ್ಟು. ಸೊ ಈ ಥರನೂ ಕೂಡ ಮಾಡ್ತು ಅಂತಂದರೆ ನಿಮ್ಮ ಚಾನಲ್ಲು ಟರ್ಮಿನೇಟ್ ಆಗುತ್ತೆ. ಟರ್ಮಿನೇಟ್ ಅಂತಂದರೆ ಡಿಲೀಟ್ ಆಗುತ್ತೆ ಗೈಸ್. ಓಕೆ, ಸೊ ಈ ಮಿಸ್ಟೇಕ್ಗಳಿಗೆ ಹೋಗಲೇಬೇಡಿ. ನೋಡಿ, ನಾನು ಹೇಳ್ತಾ ಇದ್ದೀನಿ ಕೇಳಿ, $1 ಕೊಡ್ತೀನಿ ಬಾರಪ್ಪ ಅಂತಂದ್ರು ಮಾಡೋಕ್ಕೆ ಹೋಗಬೇಡಿ,
ಆಯಿತಾ. ₹1ಗೆ 1000 ಸಬ್ಸ್ಕ್ರೈಬರ್ಸ್ ಕೊಡ್ತೀನಿ ಅಂದರೂ ಹೋಗೋಕ್ಕೆ ಹೋಗ್ಬೇಡಿ, ಅದು ತುಂಬ ಡೇಂಜರ್. ಬೇಕಾದ್ರೆ ನೀವು ಕಂಟೆಂಟ್ ಮಾಡಿಬಿಡಿ ಯಾವುದಾದ್ರೂ, ಅದು ಬಿಟ್ಬಿಟ್ಟು ನೀವೇನಾದರೂ ಈ ಥರ ಹೊಂಟೋದ್ರೆ ಸೊ ಸಮಸ್ಯೆ ಆಗುತ್ತೆ ಚಾನಲ್ಗೆ, ಆಯಿತಾ. ಆಮೇಲೆ ನಿಮಗೆ ಫ್ಯೂಚರಲ್ಲಿ ಸಿಲ್ವರ್ ಪ್ಲೇ ಬಟನ್ ಬರೋದು ಇದೆಲ್ಲ ಇಶ್ಯೂಗಳಾಗುತ್ತೆ, ನಿಮಗೆ ಬರೋದಿಲ್ಲ ಆವಾಗ. ಆ ಥರ ಏನಾದ್ರು ಕಂಪ್ಲೀಟ್ ಮಾಡಿದರೆ ಚಾನಲೆಲ್ಲ ಚೆಕ್ ಮಾಡ್ತಾರೆ, ಹಾಗಾಗಿ ಅದೆಲ್ಲ ನೋಡ್ಕೊಳ್ಬೇಕಾಗುತ್ತೆ, ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಅದಾದಮೇಲೆ ನೋಡಿ, ಈಗ ಹಾಗಾದರೆ ಯಾವ ಥರ ನಾವು ಮಾಡಬಹುದು, ಈಗ ನೀವೇನು ಹೇಳ್ಬಿಟ್ರಿ ಹೆಂಗೆ ಮಾಡ್ಬೋದು, ಯಾವ ಥರ ಮಾಡ್ಬೋದು ಹಾಗಾದರೆ ಅಂತ ನೀವು ಕೇಳೋದಾಯಿತು ಅಂತಂದರೆ, ಸೊ ನೀವೇನೇ ಮಾಡಿದ್ರೂ ಕೂಡ ಜೆನ್ಯೂನ್ ಆಗಿ, ಆಯಿತಾ, ಓನಾಗಿ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು, ಸಿಂಪಲ್, ಆಯಿತಾ. ಅಂತಂದರೆ ನೀವು ವೀಡಿಯೋಗಳಲ್ಲಿ ಈಗ ನಾನು ಕೇಳ್ತೀನಿ ನೋಡಿ, ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಅಂತ ಕೇಳ್ತಾ ಇರ್ತೀನಿ ನೋಡಿ. ಅದನ್ನು ನೀವು ಮಾಡ್ಬೋದು ಯೂಟ್ಯೂಬಲ್ಲಿ, ಅದಕ್ಕೆ ಅವಕಾಶ ಇದೆ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳಿ, ಯಾಕಂದರೆ ಕೆಲವು ಇದು ಕನ್ಫ್ಯೂಷನ್ ಇರುತ್ತೆ. ಹಾಗಾದರೆ ನಾವು ಮುಂದಿನ ವೀಡಿಯೋಗಳಲ್ಲಿ ನಾವು ಕೇಳಬಾರ್ದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ? ಇಲ್ಲ, ಕೇಳ್ಬೋದು. ನೀವು ನಿಮ್ಮ ವೀಡಿಯೋಗಳಲ್ಲಿ ನೀವು ಆರಾಮಾಗಿ ಕೇಳ್ಬೋದು, ಏನೂ ಸಮಸ್ಯೆ ಇಲ್ಲ, ಆಯಿತಾ. ಸೊ ಈ ಥರ ನೀವು ಮಾಡಿಕೊಂಡು ನೀವು ಮಾಡ್ಬೋದು. ಇದೊಂದೇ ಆಪ್ಷನ್ ನಿಮಗೆ, ಇದನ್ನು ಬಿಟ್ಟರೆ ಇನ್ಯಾವುದೂ ಕೂಡ ನಿಮಗೆ ಆಪ್ಷನ್ ಇಲ್ಲ. ಓಕೆ, ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ಇದನ್ನು ಮಾಡೋದಕ್ಕೆ ಹೋಗಬಾರ್ದು, ಆಯಿತಾ. ಸೊ ಬೇರೆ ರೂಟ್ಗಳನ್ನ ಇಟ್ಕೊಂಡು. ಸೊ ಈಗ ನಿಮ್ಗೆ ಗೊತ್ತಾಯಿತು ಯಾವ ಥರ ಮಾಡಬಹುದು ಅಂತ. ಸೊ ಇದನ್ನು ಇನ್ ಕೇಸ್ ಮಾಡಿ ಸಿಗಾಕೊಂಡ್ರೆ ಏನಾಗುತ್ತೆ ಅಂತಂದರೆ, ನಿಮ್ಮ ವೀಡಿಯೋನ ರಿಮೂವ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಯೂಟ್ಯೂಬರು ಆ ವಿಡಿಯೋ ರಿಮೂವ್ ಮಾಡ್ತಾರೆ ಫಸ್ಟ್ ಇದರಲ್ಲಿ ಪೆನಾಲ್ಟಿಲಿ. ಆಮೇಲೆ ನೀವು ಅದೇ ಥರ ಹೆಚ್ಚಿಗೆ ಮಾಡ್ತಾಯಿತ್ತು ಅಂತಂದರೆ, ಸೊ ಆ ಒಂದು ವೀಡಿಯೋನ ರಿಮೂವ್ ಮಾಡಿ ನಿಮಗೆ ಸ್ಟ್ರೈಕನ್ನು ಕೂಡ ಇಶ್ಯೂ ಮಾಡ್ತಾರೆ, ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಕೊಡ್ತಾರೆ, ಯೂಟ್ಯೂಬ್ ಸ್ಟ್ರೈಕು, ಆಯಿತಾ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಡ್ತಾರೆ. ಆಗ ನೀವು 1 ವೀಕ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಇರುತ್ತೆ. ಅದು ವೀಡಿಯೋ ಮಾಡ್ತೀನಿ, ಸ್ಟ್ರೈಕ್ ಬಂದರೆ ಏನೇನು ಮಾಡೋಕ್ಕಾಗಲ್ಲ, ಪೆನಾಲ್ಟಿ ಏನೇನು ಬೀಳುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಅದಾದಮೇಲೆ ಇನ್ನೂ ನೀವು ಅದೇ ಜಾಸ್ತಿ ತಪ್ಪು ಮಾಡಿದರೆ, ಅಂದರೆ ತುಂಬ ತಪ್ಪು ಮಾಡಿಬಿಟ್ಟಿತ್ತು ಅಂತಂದರೆ, ಸೊ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟ್ ಚಾನಲ್ ಟರ್ಮಿನೇಟ್ ಮಾಡ್ತಾರೆ. ಸೊ ನಿಮಗೆ ಮೇಲ್ನ ಕಳಿಸ್ಬಿಟ್ಟು, ಕೆಲವೊಂದು ಸಲ ಮೇಲೂ ಕೂಡ ಕಳಿಸಲ್ಲ, ಸೊ ಹಾಗೆ ಡಿಲೀಟ್ ಮಾಡಿಬಿಡ್ತಾರೆ. ಆಗ ನಿಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ವಾಪಸ್ ಬರೋದಿಲ್ಲ. ಯಾಕೆಂತಂದರೆ ಫೇಕ್ ಪಾಲಿಸಿ ಅವ್ರದ್ದೇನಿದೆ ಅದನ್ನು ನೀವು ರೂಲ್ಸೇ ಫಾಲೋ ಮಾಡಿಲ್ಲ ಅಂತಂದಾಗ, ಸೊ ನೀವು ಅವ್ರನ್ನ ಅಪೀಲ್ ಮಾಡಿದ್ರು ಕೂಡ ಅದು ನಿಮ್ಗೆ ವಾಪಸ್ ಕೊಡೋದಿಲ್ಲ ಯೂಟ್ಯೂಬ್ ಅವರು. ಓಕೆ, ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಮಿಸ್ಟೇಕ್ಸ್ನ ಮಾಡಿಕೊಂಡು ನೀವು ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ಸೊ ಹಾಗಾಗಿ ಇದನ್ನು ಮಾಡ್ತಾಯಿದ್ರೆ ಸ್ಟಾಪ್ ಮಾಡ್ಕೊಳ್ಳಿ, ಸ್ಟಾಪ್ ಮಾಡಿದಷ್ಟು ಒಳ್ಳೆಯದು ಗೈಸ್. ಇದು ಇವತ್ತಿನ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಇರೋ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್, ಬಾಯ್.